ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಯಾರಿಗೆಲ್ಲ ಇಂಡಿಯನ್ ರೈಲ್ವೆದಲ್ಲಿ ಜಾಬ್ ಮಾಡಬೇಕು, ಒಂದೊಳ್ಳೆ ಗೌರ್ಮೆಂಟ್ ಜಾಬ್ ಅನ್ನ ಹಿಡಿದು ರೈಲ್ವೆದಲ್ಲಿ ಜಾಬ್ ಮಾಡ್ತಾ ಜೀವನದಲ್ಲಿ ಸೆಟ್ಲ್ ಆಗ್ಬೇಕಂತ ಯಾರೆಲ್ಲ ಕನಸನ್ನ ಕಾಣ್ತಾ ಇದ್ರು, ಅವರಿಗೆ ಭಾರತೀಯ ರೈಲ್ವೆ ಒಂದು ಸುವರ್ಣ ಅವಕಾಶವನ್ನ ತಂದಿದೆ. ಸ್ನೇಹಿತರೆ, ಹೌದು, ಭಾರತೀಯ ರೈಲ್ವೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಒಂದು ನೋಟಿಫಿಕೇಶನ್ ಅನ್ನ ಕಾಲ್ ಮಾಡಿದೆ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ಬನ್ನಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ, ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಎಕ್ಸಾಮ್ ಫೀಸ್ ಎಷ್ಟಿದೆ, ಮತ್ತೆ ಯಾವ ಏಜ್ ಗ್ರೂಪ್ ನ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಹೀಗೆ ಹತ್ತಾರು ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ನಿಮ್ಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂದ್ರೆ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಬೇಕಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀವಿ, ಅದಕ್ಕೆ ಜಾಯ್ನ್ ಆಗಿ. ಅದ್ರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅನ್ನು ಸಹ ಕೊಟ್ಟಿರ್ತೀವಿ, ಅದಕ್ಕೆ ಜಾಯ್ನ್ ಆಗಿ. ಮತ್ತೆ ಹಲವಾರು ಮಾಹಿತಿಯನ್ನು ನೀವು ಪಡೆದುಕೊಳ್ಬಹುದು. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಇನ್ನೇಕ್ ತರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋದ್ರೆ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ. ಯಾಕಂದ್ರೆ ಹಳೆಯ ಪ್ರಶ್ನೆ ಪತ್ರಗಳನ್ನ ಬಿಡಿಸೋದ್ರಿಂದ ಆ ಎಕ್ಸಾಮ್ ನ ನೀಲನಕ್ಷೆ ಏನಂತೇಳಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಆದ್ದರಿಂದ ನಮ್ಮ ಚಲನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ RRB ನಡೆಸುವಂತ ಈ ಎಲ್ಲಾ ಕ್ವಶನ್ ಪೇಪರ್ ಗಳ ಬ್ಯಾಂಕ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ನೀವು ನೋಡಬಹುದು, ಗ್ರೂಪ್ ಡಿ ಯ ಕ್ವಶನ್ ಪೇಪರ್ ಗಳು ಸಿಗ್ತವೆ. ಗ್ರೂಪ್ ಡಿ ಯ ಕ್ವಶನ್ ಪೇಪರ್ ಗಳನ್ನ ಎರಡು ರೀತಿ ಡಿವೈಡ್ ಮಾಡಿದೀವಿ. ನಿಮಗೆ ಕೇವಲ 2025 ಗ್ರೂಪ್ ಡಿ ಯ ಕನ್ನಡದಲ್ಲಿ ಇರುವಂತಹ ಪ್ರಶ್ನೆ ಪತ್ರಗಳು ಬೇಕಂದ್ರೆ 25 ಸೆಟ್ ಕ್ವಶನ್ ಪೇಪರ್ ಗಳು ಸಿಗ್ತವೆ, ಕೇವಲ 99 ರೂಪಾಯಿಗಳು. ಇನ್ನ 2005 ಹಿಡ್ಕೊಂಡು 2022 ನಡೆದಿರುವಂತ 50 ಸೆಟ್ ಕ್ವಶನ್ ಪೇಪರ್ ಬೇಕಂತಂದ್ರೆ ನಿಮಗೆ ಕೇವಲ 150 ರೂಪಾಯಿಗಳಲ್ಲಿ ನಿಮಗೆ ಕ್ವಶನ್ ಪೇಪರ್ ಸೆಟ್ ಸಿಗ್ತಾವೆ ಸ್ನೇಹಿತರೆ. ಅದ್ರ ಜೊತೆಗೆ NTPC ನಡೆದಿರುವಂತ ಕ್ವಶನ್ ಪೇಪರ್ಗಳು ಗ್ರಾಜುಯೇಟ್ ಮತ್ತೆ ಅಂಡರ್ ಗ್ರಾಜುಯೇಟ್ ಎರಡೂ ಸಹ ನಮ್ಮ ಹತ್ರ ಸಿಗ್ತವೆ. ಪ್ರತಿಯೊಂದಕ್ಕೂ 99 ರೂಪಾಯಿಗಳನ್ನ ಕೊಟ್ಟು ನೀವು ತೆಗೆದುಕೊಳ್ಬಹುದು. 40 ಸೆಟ್ ಕ್ವಶನ್ ಪೇಪರ್ ಸಿಗ್ತಾ ನಿಮಗೆ. ಗ್ರಾಜುಯೇಟ್ ಬೇಕಂದ್ರೆ ಗ್ರಾಜುಯೇಟ್ ಸಿಗುತ್ತೆ, ಅಂಡರ್ ಗ್ರಾಜುಯೇಟ್ ಬೇಕಂದ್ರೆ ಅಂಡರ್ ಗ್ರಾಜುಯೇಟ್ ಸಿಗುತ್ತೆ. ಅದ್ರ ಜೊತೆಗೆ SSC GD ನಡೆದಿರುವಂತಹ ಪ್ರಶ್ನೆ ಪತ್ರಗಳು ಸಹ 40 ಸೆಟ್ ಕ್ವಶನ್ ಪೇಪರ್ ಸಿಗ್ತವೆ. ಅವು ಸಹ 99 ರೂಪಾಯಿಗಳನ್ನ ನೀವು ಕೊಟ್ಟು ತೆಗೆದುಕೊಳ್ಬಹುದು. ಅದ್ರ ಜೊತೆಗೆ RRB ನಡೆಸುವಂತ ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್ ಈ ಎಲ್ಲಾ ಪ್ರಶ್ನೆ ಪತ್ರಗಳ ಹಳೆಯ ಪ್ರಶ್ನೆ ಪತ್ರಗಳು ನಮ್ಮ ಹತ್ರ ಅವೈಲೇಬಲ್ ಇದಾವೆ. ಅವನು ಸಹ ನೀವು ತೆಗೆದುಕೊಳ್ಬಹುದು. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ನಮ್ಮ ಹತ್ರ ಕರೆಂಟ್ ಅಫೇರ್ಸ್ ನೋಟ್ ಸಹ ಸಿಗುತ್ತೆ. ಯಾಕಂದ್ರೆ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸುವಾಗ ಪ್ರಸ್ತುತ ವಿದ್ಯಮಾನ ಅಂದ್ರೆ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹತ್ರ PDF ನೋಟ್ಸ್ ಕರೆಂಟ್ ಅಫೇರ್ಸ್ ಸಹ ಸಿಗುತ್ತೆ, ಅದನ್ನು ಸಹ ನೀವು ಪೇ ಮಾಡಿ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ನೋಡ್ಬೋದು ನೀವು, ಅಸಿಸ್ಟೆಂಟ್ ಲೋಕೋ ಪೈಲಟ್ ನಾವೇನು ALP ಅಂತ ಕರಿತೀವಿ, ಇಲ್ಲಿ ನೀವು ನೋಟಿಸ್ ನಂಬರ್ ಸಹ ಇದೆ 01/2026. ಈ ಒಂದು ನೋಟಿಫಿಕೇಶನ್ ಅಂಡರ್ದಲ್ಲಿ ಒಂದು ನೋಟಿಸ್ ಹೊರಗಡೆ ಬಂದಿದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಅಸಿಸ್ಟೆಂಟ್ ಲೋಕೋ ಪೈಲಟ್ ಇದು ಒಂದು ಲೆವೆಲ್ 2 ನ ಹುದ್ದೆಗಿಂತ ಸ್ನೇಹಿತರೆ. ರೈಲ್ವೆದಲ್ಲಿ ನಿಮ್ಗೆ ಗೊತ್ತಿರಬಹುದು, 7th ಪೇ ಕಮಿಷನ್ ಪ್ರಕಾರ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಈ ತರ ಬರ್ತವೆ. ಇದರಲ್ಲಿ ಈ ALP ಹುದ್ದೆ ಏನಂತಂದ್ರೆ ಲೆವೆಲ್ 2 ನ ಒಂದು ಅಂಡರ್ದಲ್ಲಿ ಕೆಲಸ ಮಾಡುವಂತ ಹುದ್ದೆ 2 ಇದಾಗಿದೆ. ಇದಕ್ಕೆ ಮೆಡಿಕಲ್ ಸ್ಟ್ಯಾಂಡರ್ಡ್ A1 ಇರಬೇಕು ಕಂಪಲ್ಸರಿ ಆಗಿ. ಮುಂದೆ ಅದನ್ನ ಡಿಸ್ಕಸ್ ಮಾಡೋಣ, ಮೆಡಿಕಲ್ ಸ್ಟ್ಯಾಂಡರ್ಡ್ ಏನಂತ. ಇನ್ನ ಇನಿಷಿಯಲ್ ಪೇ ಅಂದ್ರೆ ಬೇಸಿಕ್ ಪೇ ಎಷ್ಟಿರ್ತೈತಿ, ಬೇಸಿಕ್ ಪೇ ಎಷ್ಟಿರ್ತೈತಿ ಅಂತಂದ್ರೆ ನಿಮ್ದು 19,900 ಬೇಸಿಕ್ ಪೇ ಇರ್ತೈತಿ ಸ್ನೇಹಿತರೆ. ಇಷ್ಟೇ ಇರ್ತೈತ? ಇಲ್ಲ, ಇದರಲ್ಲಿ ಇದು ಓನ್ಲಿ ಬೇಸಿಕ್ ಪೇ ಅಷ್ಟೇ. ಇದರಲ್ಲಿ DA ಆಡ್ ಆಗುತ್ತೆ, HRA ಆಡ್ ಆಗುತ್ತೆ, ಮತ್ತೆ ನಿಮ್ದೆ ರನ್ನಿಂಗ್ ಅಲೌನ್ಸ್ ಆಡ್ ಆಗುತ್ತೆ, ಆಮೇಲೆ ಓವರ್ ಟೈಮ್ ಅಲೌನ್ಸ್ ಆಡ್ ಆಗುತ್ತೆ. ಹೀಗೆ ಹತ್ತಾರು ಅಲಯನ್ಸ್ ಗಳು ಏನಂತಂದ್ರೆ ಒಂದು ಆಡ್ ಆಗಿ ಒಂದು ಒಳ್ಳೆ ಸ್ಯಾಲರಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಕೈಯಲ್ಲಿ ಬರ್ತದೆ ಸ್ನೇಹಿತರೆ. ಒಂದು ಒಳ್ಳೆ ಹುದ್ದೆ. ಹಾಗಾದ್ರೆ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಆಗ್ಬಹುದು? ಜನರಲ್ ಆಗಿ ನಾವು ರಿಲ್ಯಾಕ್ಸೇಷನ್ ಆಮೇಲೆ ನೋಡೋಣ. ಜನರಲ್ ಆಗಿ 18 ರಿಂದ 30 ವರ್ಷದ ಒಳಗಿನವರು ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಯಾರೆಲ್ಲ ಹಾಕ್ಬಹುದು? 18 ವರ್ಷದಿಂದ 30 ವರ್ಷದ ಒಳಗಿನವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. SC ST ಮತ್ತೆ OBC ಗೆ ಒಂದು ರಿಲ್ಯಾಕ್ಸೇಷನ್ ಬೇರೆ ಇರ್ತತಿ, ಅದ್ರ ಮುಂದೆ ನೋಡೋಣ. ಇನ್ನು ಹಾಗಾದ್ರೆ ಹುದ್ದೆಗಳು ಎಷ್ಟು ಕಾಲ್ಫರ್ಮ್ ಆಗಿದಾವೆ ಅಂದ್ರೆ, ಟೋಟಲ್ ಆಗಿ ಎಲ್ಲ RRB ಸೇರಿ 11,000 ಹುದ್ದೆಗಳು, ಅಪ್ರಾಕ್ಸಿಮೇಟ್ಲಿ 11,127 ಹುದ್ದೆಗಳು ಏನಂತಂದ್ರೆ ಎಕ್ಸಾಕ್ಟ್ ಆಗಿ ಕಾಲ್ಫರ್ಮ್ ಆದಂತ ಹುದ್ದೆಗಳು ಆಗಿದಾವೆ ಸ್ನೇಹಿತರೆ. ಎಲ್ಲ RRB ಗೆ ಸಂಬಂಧಪಟ್ಟಂತ ಈ ಹುದ್ದೆಗಳು ಕಾಲ್ಫರ್ಮ್ ಆಗಿದಾವೆ. ಹಾಗಾದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ ಅಂತ ಹೇಳಿದ್ರಿ. ಯಾವಾಗಿಂದ ಅಂತಂದ್ರೆ 15/5/2026 ಅಂದ್ರೆ ಮೇ 15ನೇ ತಾರೀಕಿಂದ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಹಾಗಾದ್ರೆ ಎಲ್ಲಿವರೆಗೂ ಸ್ಟಾರ್ಟ್ ಇರ್ತವೆ? ಜೂನ್ 14ರವರೆಗೂ ಸಹ ಅಪ್ಲಿಕೇಶನ್ ಹಾಕಿರ್ತವೆ. ನೀವು
ಜೂನ್ 14 ಸಹ ಅಪ್ಲಿಕೇಶನ್ ಅನ್ನ ಇದಕ್ಕೆ ಹಾಕ್ಬಹುದಾಗಿದೆ. ಇನ್ನು 16 ಅಂದ್ರೆ ಜೂನ್ 16ನೇ ತಾರೀಕಿಗೆ ನೀವು ಅಪ್ಲಿಕೇಶನ್ ಹಾಕಿದಂತ ಫೀಸ್ ಅನ್ನ ಏನೋ ಒಂದು ಎಕ್ಸಾಮ್ ಫೀ ಅನ್ನ ಕಟ್ಟುದಿರ್ತೈತಲ್ಲ ಅದನ್ನ 16ನೇ ತಾರೀಕರ ಒಳಗೂ ನೀವು ಕಟ್ಬಹುದು. ಇನ್ನೊಂದು ಮೆನ್ಷನ್ ಅನ್ನ ಕೊಡ್ತಾರೆ ಏನಂತಂದ್ರೆ ನೀವು 17/6ರವರೆಗೂ 17/6ರಿಂದ ಹಿಡ್ಕೊಂಡು 26/6ರವರೆಗೆ ಇಲ್ಲಿ ಈ ಡೇಟಾನ ನೆನಪಿಟ್ಕೊಡ್ರಿ. 17/6ರಿಂದ ಹಿಡ್ಕೊಂಡು 26/6ರವರೆಗೆ ಏನಂತಂದ್ರೆ ಇಲ್ಲಿ ಡೇಟ್ ಆಫ್ ಮಾಡಿಫಿಕೇಶನ್ ವಿಂಡೋ ಓಪನ್ ಇರ್ತೈತಿ. ಮಾಡಿಫಿಕೇಶನ್ ವಿಂಡೋ ಅಂದ್ರೆ ಏನು, ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದ್ರೂ ತಪ್ಪಾಗಿದ್ರೆ ಅದನ್ನ ನೀವ್ ಏನ್ ಮಾಡ್ಬೋದು, ಡಿಟೇಲ್ಸ್ ಅನ್ನ ಏನಂದ್ರೆ ಒಳ್ಳೆ ಕರೆಕ್ಟ್ ಅನ್ನ ಮಾಡ್ಬೋದು. ಕರೆಕ್ಟ್ ಅನ್ನ ಮಾಡ್ಲಿಕ್ಕೆ ಒಂದು ಮಾಡಿಫಿಕೇಶನ್ ವಿಂಡೋ ಅಂತ ಓಪನ್ ಮಾಡ್ತಾರೆ. ಅದಕ್ಕೊಂದು ಮಿನಿಮಮ್ ಫೀಸ್ ಇರುತ್ತೆ. ಆ ಫೀಸ್ ಅನ್ನ ಪೇ ಮಾಡಿ ನೀವು ಅಪ್ಲಿಕೇಶನ್ ಎಲ್ಲ ಮುಗಿದ ಮೇಲೆ ಅಂದ್ರೆ ಏನು 16ಕ್ಕೆ ಅಪ್ಲಿಕೇಶನ್ ಮುಗಿದಿರ್ತಾವೆ, ನೀವು 17ರಿಂದ ಹಿಡ್ಕೊಂಡು 26ರವರೆಗೆ ನೀವು ಒಂದು ಫೀಸ್ ಅನ್ನ ಕಟ್ಟಿ ಅದನ್ನ ಏನಂತಾರೆ ಮಾಡಿಫಿಕೇಶನ್ ಮಾಡಬಹುದು. ಅದಕ್ಕಾಗಿ ಅಪ್ಲಿಕೇಶನ್ ಹಾಕುವಾಗಲೇ ಸರಿಯಾದ ರೀತಿಯಿಂದ ಅಪ್ಲಿಕೇಶನ್ ಹಾಕಿ. ಅರ್ಜೆಂಟ್ ಅಲ್ಲಿ ಫೋಟೋ ಬೇರೆ ತರ ಅಪ್ಲೋಡ್ ಮಾಡೋದು ಅಥವಾ ಸಿಗ್ನೇಚರ್ ಬೇರೆ ತರ ಅಪ್ಲೋಡ್ ಮಾಡೋದು ಈ ತರ ಎಲ್ಲಾ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೋದ್ಸಲ ನೀವು ಗ್ರೂಪ್ ಡಿ ಏನು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕುವಾಗ ತುಂಬಾ ಜನ ನನ್ನ ಹತ್ರ ಹೇಳ್ತಾ ಇದ್ರು, ಸರ್ ನಾನು ಫೋಟೋ ಅಪ್ಲೋಡ್ ಮಾಡಿದೆ, ಬ್ಯಾಕ್ ಗ್ರೌಂಡ್ ಎಲ್ಲ ವೈಟ್ ಬಂದಿದೆ, ಸರಿಯಾಗಿ ಫೋಟೋ ಕಾಣ್ತಾ ಇಲ್ಲ, ನಾನು ಸಿಗ್ನೇಚರ್ ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ, ಸರ್ ಈಗ ಏನ್ರಿ ಮಾಡೋದು ಅಂತೇಳಿ. ಆಮೇಲೆ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಅದನ್ನ ಮಾಡಿಫಿಕೇಶನ್ ಅಲ್ಲಿ ಹೋಗಿ ಸರಿಯಾಗಿ ಮಾಡ್ಕೋಬಹುದು. ಅದ್ರಿಗೆ ಏನಂದ್ರೆ ಅಮೌಂಟ್ ಅನ್ನ ಕಟ್ಬೇಕಾಗ್ತದೆ. ಆದ್ದರಿಂದ ಅಪ್ಲಿಕೇಶನ್ ಹಾಕುವಾಗ್ಲೇ ಸರಿಯಾದ ರೀತಿಯಲ್ಲಿ ಸರಿಯಾದ ಸಲ ಒಂದು ನೋಟಿಫಿಕೇಶನ್ ಓದ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದು ಸೂಕ್ತವಾಗಿದೆ ಸ್ನೇಹಿತರೆ. ಇನ್ ನೆಕ್ಸ್ಟ್ ಏನ್ ಇನ್ಫಾರ್ಮೇಶನ್ ಅಂತಂದ್ರೆ ಇಲ್ಲಿ ನೋಡ್ಬೋದು, ನಾವು ಅವಾಗಲೇ ಹೇಳಿದೆ 18ರಿಂದ 30 ವಯಸ್ಸಿನ ಒಳಗೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಕೆಲವೊಂದು ಕೆಟಗರಿಗಳಿಗೆ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅಂದ್ರೆ SC ST ಯಾರಿದಾರೋ ಅವ್ರಿಗೆ 5 ವರ್ಷದ ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾರೆ. 5 ವರ್ಷ ಅಂದ್ರೆ ಹೆಚ್ಚು ಕಡಿಮೆ 35 ವರ್ಷದವರೆಗೂ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇನ್ನ OBC ಇದು ನಾನ್ ಕ್ರಿಮಿಲಿಯರ್ ಕ್ಯಾಂಡಿಡೇಟ್ ಗೆ ಮಾತ್ರ ಅಪ್ಲೈ ಆಗುತ್ತೆ. ಇವರಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅಂದ್ರೆ OBC ಅವರು ನಾನ್ ಕ್ರಿಮಿಲಿಯರ್ ಇದ್ದವರು 33 ವರ್ಷದ ಒಳಗಿನವರೆಗೂ ನೀವೇನು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದವರು ಸಹ 3 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಇಲ್ಲಿ OBC ಎಲ್ಲ ಕೊಡ್ತಾರೆ. ಇದನ್ನ ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಒಂದ್ಸಲ ಫುಲ್ ಡೀಟೇಲ್ ಆದಂತ ನೋಟಿಫಿಕೇಶನ್ ನೋಡ್ರಿ. ಬೇಕಾದ್ರೆ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ, ಇಲ್ಲಾಂದ್ರೆ ಗೂಗಲ್ ಅಲ್ಲಿ ಹೋಗಿ ಸಿಗುತ್ತೆ. 1 ಬಿಟ್ಟು 2 ಸಲ ಸರಿಯಾದ ರೀತಿಯಿಂದ ನೋಡ್ಕೊಂಡು ಯಾವ ರೀತಿಯ ನಿಮ್ಮ ಡಾಕ್ಯುಮೆಂಟ್ಸ್ ಇದಾವೆ ಎಲ್ಲಾ ಚೆಕ್ ಮಾಡ್ಕೊಂಡು ನಿಮ್ಮ ಹತ್ರ ಸರಿಯಾದ ಇನ್ ಟೈಮ್ ಅಲ್ಲಿ ಇರುವಂತ ಒಂದು ಡಾಕ್ಯುಮೆಂಟ್ಸ್ ಅದಾವಿಲ್ಲ ಅದರ ಮುಂದಿನ ವಿಡಿಯೋಗಳು ನಾನು ಕ್ಲಿಯರ್ ಆಗಿ ಹೇಳ್ತೀನಿ. OBC ಸರ್ಟಿಫಿಕೇಟ್ ಹೆಂಗಿರ್ಬೇಕು, SC ಸರ್ಟಿಫಿಕೇಟ್ ಹೆಂಗಿರ್ಬೇಕು, ST ಸರ್ಟಿಫಿಕೇಟ್ ಹೆಂಗಿರ್ಬೇಕು, ಇದ್ರ ಬಗ್ಗೆ ಎಲ್ಲಾ ಡಿಸ್ಕಷನ್ ಮಾಡೋಣ. ಬೇಕಾದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಅದ್ರ ನಿಮಗೆ ನಾನು ಏನಂದ್ರೆ ಸಲಹೆಯನ್ನ ಕೊಡ್ತಾ ಹೋಗ್ತೀನಿ. ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಫೀ. ತುಂಬಾ ಜನ ಸರ್ ಎಕ್ಸಾಮ್ ಫೀ ಎಷ್ಟಂತ ಕೇಳ್ತಾ ಇರ್ತಾರೆ. ಇದಕ್ಕೆ ಟೋಟಲ್ ಆಗಿ 500 ಎಕ್ಸಾಮ್ ಫೀ ಅಂತ ಹೇಳ್ತಾರೆ. ಯಾರಿಗಪ್ಪ ಅಂತಂದ್ರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್, ಎಲ್ಲರಿಗೂ. ಯಾರಂತಂದ್ರೆ SC ST, ಎಕ್ಸ್ ಸರ್ವಿಸ್ ಮೆನ್, ಫಿಮೇಲ್, ಟ್ರಾನ್ಸ್ಜೆಂಡರ್, ಆಮೇಲೆ ಏನ EBS ಇವ್ರು ಯಾರಿಗಿದಲ್ಲ ಇವ್ರೆಲ್ಲ ಬಿಟ್ಟು ಉಳಿಕಿದವ್ರಿಗೆ ಎಲ್ಲರಿಗೂ ಏನಂತಂದ್ರೆ 500 ರೂಪಾಯಿ ಫೀಸ್ ಇರ್ತೈತಿ. ಇನ್ನ ಇದರಲ್ಲಿ 400 ರೂಪಾಯಿ ರಿಫಂಡ್ ಆಗುತ್ತೆ. ಇದರಲ್ಲಿ 400 ರೂಪಾಯಿ ನೀವು CBT 1 ಅನ್ನ ಬರದ ನಂತರ ನಿಮಗೆ 400 ರೂಪಾಯಿ ರೈಲ್ವೆದವ್ರು ಏನ್ ಮಾಡ್ತಾರೆ ಅಂತಾರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಏನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಹೊಳ್ಳಿ ನಿಮ್ಮ ಅಮೌಂಟ್ ಅನ್ನ ಹಾಕ್ತಾರೆ. ಕೇವಲ 100 ರೂಪಾಯಿನ ಕಟ್ ಮಾಡ್ಕೋತಾರೆ. ಮತ್ತೆ ಬ್ಯಾಂಕ್ ಚಾರ್ಜಸ್ ಸಹ ಕಟ್ ಮಾಡ್ಕೋತಾರೆ. ಇದ್ರ ಬಿಟ್ರೆ 400 ರೂಪಾಯಿವರೆಗೂ ನಿಮ್ಗೆ ಏನಂದ್ರೆ ಅಮೌಂಟ್ ನಿಮ್ದು ರಿಫಂಡ್ ಆಗತ್ತೆ. ಇಲ್ಲಿ ಯಾರೆಲ್ಲ SC ST, ಎಕ್ಸ್ ಸರ್ವಿಸ್ ಮೆನ್, ಫಿಮೇಲ್, ಟ್ರಾನ್ಸ್ಜೆಂಡರ್, ಏನ EBC ಇವ್ರಿಗೆ ಯಾರಿದಾರಲ್ಲ ಇವ್ರಿಗೆಲ್ಲ ಅಂದ್ರು 250 ಏನ್ ಎಕ್ಸಾಮ್ ಫೀಸ್ ಅನ್ನ ಕೊಟ್ಟಿರ್ತಾರೆ. ಇವರು ಸಹ CBT 1 ಬರೆದ ನಂತರ ಟೋಟಲ್ ಆಗಿ 250 ರೂಪಾಯಿ ಸಹ ಏನಂತಂದ್ರ ರಿಫಂಡ್ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಕೊಡ್ತಾರೆ ಸ್ನೇಹಿತರೆ. ಆದ್ದರಿಂದ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ರು ಇದನ್ನ ಸ್ವಲ್ಪ ನೋಡ್ತಾ ಇರ್ರಿ. ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸರ್ ಎಕ್ಸಾಮ್ ಯಾವ ರೀತಿ ಇರ್ತೈತಿ ಸರ್, ನಾವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಏನೋ ರಿಕ್ವೈರ್ಡ್ ಪ್ರೊಸೆಸ್ ಅನ್ನ ನೋಡ್ಬೇಕಾಗ್ತದೆ. ಅಂದ್ರೆ ಎಕ್ಸಾಮ್ ಯಾವ ರೀತಿ ಇರ್ತೈತಿ, ಮೊದಲನೇದಿಗೆ ನೀವೆಲ್ಲರೂ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ ನಂತರ CBT 1 ಅನ್ನ ಬರಿಬೇಕು. CBT 1 ಅಂತ ಬರೆದ ನಂತರ ಅದಕ್ಕೆ ಯಾರೆಲ್ಲ ಶಾರ್ಟ್ ಲಿಸ್ಟ್ ಹಾಕಿರೋ ಅದಕ್ಕೆ ಅವರಿಗೆ CBT 2 ಕೊಡ್ತಾರೆ. ಆ CBT 2 ಅಲ್ಲಿ ಶಾರ್ಟ್ ಲಿಸ್ಟ್ ಆದವ್ರನ್ನ ಸೈಕೋ ಟೆಸ್ಟ್ ಅಂತ ಸರಿ ಕರೀತಾರೆ. ಅಂದ್ರೆ ಏನಂದ್ರೆ ಕ್ಯಾಪ್ ಟೆಸ್ಟ್ ಅಂತ ಕರಿತೀವಿ ನಾವು. ಏನೊಂದು ಸೈಕೋ ಟೆಸ್ಟ್ ಅನ್ನ ಬರಿಬೇಕಾಗ್ತದೆ. ಅದರಲ್ಲಿ ಯಾರೆಲ್ಲ ಪಾಸ್ ಆಗ್ತಿರೋ ಅವ್ರಿಗೆ
ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಈ ರೀತಿಯ ಇರ್ತತಿ. ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆದಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. CBT 1 ಎಷ್ಟ್ ಮಾರ್ಕ್ಸ್ ಇರ್ತತಿ, ಅದಕ್ಕೆ ಏನೆಲ್ಲ ಸಿಲೆಬಸ್ ಇರ್ತತಿ, ಟೈಮ್ ಎಷ್ಟ್ ಇರ್ತತಿ, ಯಾವ ರೀತಿ ಪ್ರಶ್ನೆಗಳು ಬೀಳ್ತಾವೆ, ಈ ಎಲ್ಲದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ, ಅದಕ್ಕೆ ಫಾಲೋ ಮಾಡ್ತಾ ಇರಿ. ಪ್ರತಿಯೊಂದರ ಬಗ್ಗೆನೂ ಮುಂದಿನ ವಿಡಿಯೋಗಳಲ್ಲಿ ನಾವು ಕಮೆಂಟ್ ಅನ್ನ ಮಾಡೋಣ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. CBT 1 ಇರುತ್ತೆ. CBT 1 ಅಲ್ಲಿ ಯಾರೆಲ್ಲ ಪಾಸ್ ಆಗ್ತಿರೋ ಅವರಿಗೆ CBT 2 ಅಂತ ಮಾಡ್ತಾರೆ. CBT 2 ಪಾಸ್ ಆದವ್ರಿಗೆಲ್ಲರೂ ಏನಂತಂದ್ರೆ ಒಂದು ಸೈಕೋ ಟೆಸ್ಟ್ ಇರುತ್ತೆ. ಸೈಕೋ ಟೆಸ್ಟ್ ಅದ್ ಶಾರ್ಟ್ ಲಿಸ್ಟ್ ಆದಂತ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್, ಆಮೇಲೆ ನಿಮ್ಮದು ಏನಂತಂದ್ರೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂತ ಪ್ರೊಸೆಸ್ ಅನ್ನ ರೈಲ್ವೆ ಮಾಡ್ತದೆ. ಹಾಗಾದ್ರೆ ಇಲ್ಲ ಕಟ್ಟ ಕಡೆಯ ಪ್ರಶ್ನೆ, ಇಂಪಾರ್ಟೆಂಟ್ ಆದಂತ ಪ್ರಶ್ನೆ, ಸರ್ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು? ನಾವ್ ಇವಾಗಲೇ ನೋಡಿದ್ವಿ ಸರ್ ಯಾರ ಅಪ್ಲಿಕೇಶನ್ ಹಾಕ್ಬೋದು ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. 10th ಪ್ಲಸ್ ITI, ಓನ್ಲಿ 10th ಆದರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುದಿಲ್ಲ. ಸರ್ ಕೇಳಲಿಕ್ಕೆ ಹೋಗ್ಬೇಡಿ ಸರ್ ನಾನು 10th ಆಗಿದೆ ಅಪ್ಲಿಕೇಶನ್ ಹಾಕ್ಲಿ ಅಂತ ಹೇಳಿ. ಕಂಪಲ್ಸರಿ ಆಗಿ ITI ಆಗಿರ್ಲೇಬೇಕು. 10th ಪ್ಲಸ್ ITI ಆದವ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮಾತ್ರ ಸಾಧ್ಯ. ಹಾಗಾದ್ರೆ ITI ಅಲ್ಲಿ ಏನೇನ್ ಆದವ್ರು ಹಾಕ್ಬೋದು? ನಿಮ್ಮ ಟ್ರೇಡ್ಸ್ ಇರ್ತಾವ, ಏನೇನಪ್ಪಾ ಫಿಟ್ರಿ ಇರ್ತೈತಿ, ಎಲೆಕ್ಟ್ರಿಷಿಯನ್ ಇರ್ತೈತಿ, ಅದ್ರ ಬಿಟ್ರ ಮೆಕ್ಯಾನಿಕಲ್ ಇರ್ತೈತಿ, ಅಥವಾ ರೇಡಿಯೋ, ಟಿವಿ, ಆಮೇಲೆ ಇಲ್ಲಿ ನೋಡ್ಬೋದು ನೀವು ಮೋಟಾರ್ ವೆಹಿಕಲ್, ವೈರ್ ಮ್ಯಾನ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಆರ್ಮಿಚರ್, ಆಮೇಲೆ ಹೀಟ್ ಇಂಜಿನ್, ಟರ್ನರ್, ಈ ತರ ಏನ ಮೆಕ್ಯಾನಿಸಮ್ ಬರ್ತಾವಲ್ಲ, ಇವೆಲ್ಲರೂ ಸಹ ಇದಕ್ಕೆ ಏನಂತಾರೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಅದರ ಜೊತೆಗೆ ಯಾರೆಲ್ಲ SLC ಪ್ಲಸ್ 3 ವರ್ಷ ಡಿಪ್ಲೊಮಾ ಕಂಪ್ಲೀಟ್ ಆಗಿರುತ್ತೋ ಅವರು ಸಹ ಅಪ್ಲಿಕೇಶನ್ ಹಾಕ್ಬೋದು. ಅದರ ಜೊತೆಗೆ ಯಾರೆಲ್ಲ ಡಿಗ್ರಿ BA ಆಗಿರುತ್ತೋ ಸಹ ಅವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿದೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಗ ಏನಂತಂದ್ರ ನಾನು ಅವಾಗಲೇ ಹೇಳಿದೆ, ಲೆವೆಲ್ 2 ಅಲ್ಲಿ ಬರ್ತೈತಿ. ಕ್ಯಾಟಗರಿ ಮೆಡಿಕಲ್ ಸ್ಟ್ಯಾಂಡರ್ಡ್ A1 ಇರಬೇಕು. ಇದಕ್ಕೆ PWBD ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇದಕ್ಕೆ ಮ್ಯಾಕ್ಸಿಮಮ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಕೇಳ್ತಾರೆ, A1 ಇರಬೇಕು. ಯಾಕಂದ್ರೆ ರೈಲ್ವೆದಲ್ಲಿ ಲೋಕೋ ಪೈಲಟ್ ಅಂದ್ರ ರೈಲ್ವೆ ಇಂಜಿನ್ ಅನ್ನ ಓಡಿಸುವಂತ ಒಂದು ಹುದ್ದೆ. ಆದ್ದರಿಂದ ಅವರ ಮೆಡಿಕಲ್ ಸ್ಟ್ಯಾಂಡರ್ಡ್ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಆದ್ದರಿಂದ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತ ವಿದ್ಯಾರ್ಥಿಗಳಿಗೆ ಇದು ಏನಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಲೋವನ್ನ ಕೊಡೋದಿಲ್ಲ ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿಯನ್ನ ನಾವು ನೋಡ್ಕೊಂಡ್ವಿ. ಇನ್ನೂ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಚಾನೆಲ್ ಫಾಲೋ ಮಾಡ್ತಾ ಇರಿ, ಇನ್ನಷ್ಟು ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಖಂಡಿತವಾಗಿಯೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.